ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಎಂದಿನಂತೆ ಬಲಿಷ್ಠವಾದ 100 ಕೈಗಳಿಗಿಂತ ಚುರುಕಾದ ಒಂದು ಮೆದುಳು ಶ್ರೇಷ್ಠ. ಅಂದ್ರೆ ಶಕ್ತಿಗಿಂತ ಯುಕ್ತಿಯೇ ಮೇಲು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು, ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ಗುರುಜಿ, ಗುರುವಾರದ ಈ ಶುಭ ದಿನ, ನಿನ್ನೆ ಕೂಡ ಜೀರ್ಣೋದ್ಧಾರದ ಕುರಿತು ತಿಳಿಸ್ಕೊಡ್ತಿದ್ರಿ. ಅದು ದೇವಾಲಯಗಳ ಜೀರ್ಣೋದ್ಧಾರಕ್ಕೂ ಮುನ್ನ ನಮ್ಮ ದೇಹವೆಂಬ ದೇಗುಲವನ್ನ ಮೊದಲು ಜೀರ್ಣೋದ್ಧಾರ ಮಾಡ್ಕೋಬೇಕು, ಅದರ ಪರಿ ಏನು ಎತ್ತ ಅಂತ ತಿಳಿಸ್ಕೊಡ್ತಾ ಇದ್ರಿ. ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ದೈವಾನುಗ್ರಹ ಭಕ್ತ ಪ್ರಿಯರೇ, ಎಂದೆಂದಿಗೂ ಸ್ವಾಗತ. ನಿಮ್ಮ ಈ ದೇಹದ ಶುಚಿರ್ಭೂತಗಳೊಂದಿಗೆ ಭಗವಂತನ ಕೃಪಾ ಕಟಾಕ್ಷ ಗುರುವಾರದಂದು ಆಗಲೇಬೇಕು. ಗುರುವಾರದಂದು ಭಗವಂತನ ಕೃಪಾ ಕಟಾಕ್ಷಕ್ಕಿಂತ ಮನೋಪರಿವರ್ತನೆ ಅಂತೀವಿ. ನಿಮಗೆಲ್ಲ ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತೀನಿ ಕೇಳಿ. ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ತಾತನ ಕಾಲದ್ದು, ನಮ್ಮ ಅಜ್ಜಿ ಕಾಲದ್ದು ಅಂಥೇಳಿ ಯಾವಾಗಲೂ ಗೊತ್ತೇ ಇಲ್ಲದೆ ಉಪಯೋಗಿಸೋಕ್ಕೆ ಇಲ್ಲದೇ ಇರತಕ್ಕಂಥ ಪಾತ್ರೆ ಪದಾರ್ಥಗಳನ್ನ ಇಟ್ಟಿರ್ತೀರ. ದೋಷಗಳು ಹಿತ್ತಾಳಿ ಅಂತ ಹೇಳ್ತೀವಿ. ಹಿತ್ತಾಳಿ ಎಂದಾಗ ಕುಜನ ಅಂಶ ಅಲ್ಲ, ಸಾಕ್ಷಾತ್ ಅನುಗ್ರಹ ಸಿದ್ಧಿಯನ್ನು ಪಡಿತಕ್ಕಂಥ ಬಂಗಾರದ ಅಂಶ. ಈ ಬಂಗಾರದ ಅಂಶ ಹಿತ್ತಾಳಿಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಇದ್ದರೆ ಬುಧನ ಅಂಶ ಅಂತ ಹೇಳ್ತೀವಿ. ಅದಕ್ಕೆ ಹಿತ್ತಾಳಿ ಪಾತ್ರೆಗಳೆಲ್ಲ ಬುಧನ ಅಂಶ, ತಾಮ್ರದ ಪಾತ್ರೆಗಳೆಲ್ಲ ನಾವುಗಳೇನು ಹೇಳ್ತೀವಿ ಋಣಾಧಿಪತಿ. ಅದಕ್ಕೆ ಕಪ್ಪಾಗುತ್ತೆ ಸ್ವಲ್ಪ. ಆ ಕಪ್ಪು ಋಣ ಆಗಿದ್ದಾಗ ಶನಿ ಜೊತೆ ಕೂತ್ಕೊತಾನೆ, ಬಿಸಿ ಮಾಡಿದಾಗ ಬೆಳ್ಳಗಾಗ್ತಾನೆ. ಅದಕ್ಕೆ ಆ ತಾಮ್ರದ ಅಂಶ ಕುಜನ ಅಂಶ ಅಂತ ಕರಿತೀವಿ. ಕುಜನ ಸಂಕೇತವಾಗಿರ್ತಕ್ಕಂಥ ಪರಿವರ್ತನೆ. ತದನಂತರ ಕಂಚಿನ ಪದಾರ್ಥಗಳು. ಕಂಚು ಯಾವತ್ತು ಚಂದ್ರನ ಜೊತೆಗೆ ಸೂರ್ಯ ಅಮಾವಾಸ್ಯೆ ಎಂದೋ, ಅದಕ್ಕೆ ಚಂದ್ರ ಸೂರ್ಯನ ಅಮಾವಾಸ್ಯೆ ಪರಿವರ್ತನಾ ಸ್ವರೂಪಕ್ಕೆ ಹೊಂದ್ಕೊಳ್ತಕ್ಕಂಥ ಪಾತ್ರೆಗಳು. ಆದಮೇಲೆ ಹಿತ್ತಾಳಿ, ತಾಮ್ರ, ಕಂಚು. ಇದರಲ್ಲಿ ತಾಂಡವಾಳ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರಾಹು ಕೇತುಗಳ ಸಂಗಮ. ತಾಂಡವಾಳ ಕೈಯಲ್ಲಿ ಹಿಡ್ಕೊಂಡ್ರೆ ಸಾಕು, ಮೇಲಿಂದ ಕೆಳಗಡೆ ಬಿಸಾಕಿದ್ರೆ ಢಮಾರನಂತೆ ಪಠಾರ ಮುರಿದೋಗುತ್ತೆ. ಆದರೆ ತಾಂಡವಾಳ ಬಹಳ ಶ್ರೇಷ್ಠವಾಗಿರುತ್ತೆ. ಒಳ್ಳೆ ಕಸರಿ ಕೆಲಸ ಮಾಡಿರ್ತಾರೆ. ಆ ಕುಸರಿ ಕೆಲಸದಲ್ಲಿ ಕಸರತ್ತು ಮಾಡಿರತಕ್ಕಂಥ ವಿಚಾರ ಏನು ಅಂದರೆ, ತಾಂಡವಾಳ ಯಾವತ್ತೂ ಶೇಪ್ ತಗೊಳ್ಳೋದು ಭಾಳ ಈಸಿ. ಆದರೆ ಒಂದು ಸರಿ ಮುರಿದು ಹೋಗಿದ್ರೆ ಮತ್ತೆ ಜೋಡಿಸೋದು ಕಷ್ಟ. ಯಾಕೆಂದರೆ ಸೀಸವನ್ನು ಸೇರಿಸ್ಬೇಕು. ಆ ಸೀಸವನ್ನು ಸೇರಿಸ್ತಕ್ಕಂಥ ಅಂಶ ಶುಕ್ರ ಚಂದ್ರಂದು. ಶುಕ್ರ ಚಂದ್ರ ಇಬ್ಬರನ್ನೂ ಸೇರಿಸಿ ಸೀಸವನ್ನು ನಾವು ಅದನ್ನು ಕಲಾಯಿ ಮಾಡಿಸಿದ್ರೆ ಆಗ ತಾಂಡವಾಳ ಸೇರ್ತಕ್ಕಂಥ ಅವಕಾಶ. ಎಷ್ಟು ವಿಶೇಷ ಅಂತೀರಾ. ಈ ಪಾತ್ರೆಗಳಲ್ಲೂ ಹೀಗೆ ಗ್ರಹಗಳ ದೋಷಗಳಿರುತ್ತಾ? ಗ್ರಹಗಳ ದೋಷ ಇರುತ್ತೆ. ಯಾವತ್ತೂ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಇವತ್ತಿನ ಬಹಳ ಮುಖ್ಯ ವಿಚಾರ ಏನು ಅಂದರೆ, ಅಂದು ನಾನು ನಿಲ್ಲಿಸಿರ್ತಕ್ಕಂಥ ವಿಚಾರ ಯಾರೋ ಪ್ರಶ್ನೆಯನ್ನು ಕೇಳಿದ್ರು, ಅಷ್ಟು ಮಾತ್ರ ಉತ್ತರ ಕೊಟ್ಟೆ. ಇವತ್ತು ಸಂಪೂರ್ಣವಾಗಿ ವಿಸ್ತರಣೆ ಮಾಡಿಕೊಡ್ತೀನಿ ಕೇಳಿ. ಮನೆಯನ್ನು ಶುಚಿರ್ಭೂತ ಮಾಡ್ಕೊಂಡು ಹೋಗೋಣ. ಮನೆಯಲ್ಲಿ ಯಾವ ಕಾಲಕ್ಕೂ ಬಟ್ಟೆಗಳನ್ನು, ಹಳೆಯ ಪಾತ್ರೆಗಳನ್ನು, ಯಾವ ಕಾಲಕ್ಕೂ ಉಪಯೋಗಿಸದೇ ಇರತಕ್ಕಂಥ ವಸ್ತುಗಳನ್ನು ಮನೇಲಿ ಇಡಲೇಬಾರ್ದು. ಮನೆ, ಮನಸ್ಸು ಎಲ್ಲವೂ ಜೀರ್ಣೋದ್ಧಾರ ಆಗಲ್ಲ. ಹಿತ್ತಾಳಿ ಜಾಸ್ತಿ ಸೇರಿ 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 ಉಪಯೋಗಿಸಿದ್ರೆ ಬಹಳ ಸಂತೋಷ. ಹಿತ್ತಾಳಿ ಪಾತ್ರೆಗಳನ್ನು ಬಹಳಷ್ಟು ಉಪಯೋಗಿಸಿದ್ರೆ ಬಹಳ ಚೆನ್ನಾಗಿರುತ್ತೆ, ಉಪಯುಕ್ತವಾಗಿರುತ್ತೆ. ಅಕಸ್ಮಾತ್ ಉಪಯೋಗ ಆಗದೇ ಇರತಕ್ಕಂಥ ಪಾತ್ರೆಗಳು, ಅದು ಚೆನ್ನಾಗೂ ಇರುತ್ತೆ, ಆದರೆ ಉಪಯೋಗ ಆಗದೇ ಇರೋ ಪಾತ್ರೆಗಳು. ಹಿತ್ತಾಳಿಯಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ದೇವಸ್ಥಾನ ದೇವಾಲಯಗಳಲ್ಲಿ ಮಾತ್ರ ರಾರಾಜ್ತಾ ಇರತಕ್ಕಂಥ ವಿಚಾರ. ಯಾವತ್ತು ಉಪಯೋಗಿಸದೇ ಇರತಕ್ಕಂಥ ಹಿತ್ತಾಳೆ ಪಾತ್ರೆಗಳಾದರೆ, ಜಾಯಿಂಟ್ ಫ್ಯಾಮಿಲಿ ಆ ಕಾಲದಲ್ಲಿ ಇತ್ತು. ಬಹಳ ಚೆನ್ನಾಗಿ ನೀರನ್ನು ತುಂಬಿಸ್ಕೊತಾ ಇದ್ವಿ, ದೊಡ್ಡ ದೊಡ್ಡ ಕೊಳದಲ್ಲಿ ಸ್ನಾನ ಮಾಡ್ತಾ ಇದ್ವಿ. ಎಷ್ಟು ಚೆನ್ನಾಗಿ ನೀರು ಕಾಯಿಸ್ಕೊಂಡ್ರು, ಏನು ಆನಂದವಾಗಿ ಸ್ನಾನ ಮಾಡ್ತಾ ಇದ್ವಿ. ರೋಗ ರುಜಿನಗಳು ಹತ್ತಿರ ಬರ್ತಾನೆ ಇರಲಿಲ್ಲ. ಎಷ್ಟು ಸಂತೋಷ ಅಂದರೆ, ಮಕ್ಕಳು ಕೂಡ ಟ್ಯಾಂಕ್ ಥರ ಒಳಗಡೆ ಹಾಕ್ಬಿಡ್ಬೋದಾಗಿತ್ತು, ಆನಂದವಾಗಿ ನೀರಲ್ಲಿ ಸ್ನಾನ ಮಾಡ್ತಾ ಇತ್ತು ಮಕ್ಕಳು. ಎಷ್ಟು ಚೆನ್ನಾಗಿರ್ತಿತ್ತು. ಅದಕ್ಕೆ ಹೇಳೋದು, ಜೀವನದಲ್ಲಿ ಹಿತ್ತಾಳೆ ಪಾತ್ರೆಗಳಲ್ಲಿ ಕೈಕಾಲು ತೊಳ್ಕೊಂಡು ಬಂದಾಗ ದೋಷಗಳು, ಶನಿ ಬಹಳ ದೂರ ಆಗ್ತಾನೆ. ಬಂಗಾರ ತತ್ವ ಇರತಕ್ಕಂಥ ಹಿತ್ತಾಳೆ ಪಾತ್ರೆಗಳಲ್ಲಿ ನೀರನ್ನು ತುಂಬಿಸಿಡ್ತಾ ಇದ್ರು. ಆ ನೀರನ್ನು ತುಂಬಿಸಿದಾಗ ಹಿತ್ತಲುಗಡೆಯಲ್ಲಿ ಕೈ ಕಾಲನ್ನು ತೊಳ್ಕೊಂಡ್ಬರ್ತಾ ಇದ್ವಿ. ಹಿತ್ತಾಳಿ ತಂಬಿಗೆ, ವಿಶೇಷವಾಗಿ ಹಿತ್ತಾಳಿ ಪಾತ್ರೆಗಳು, ಆ ಕೊಳಗಳಲ್ಲಿ ನೀರು ತುಂಬ್ತಾ ಇದ್ವಿ. ಸ್ನಾನ ಮಾತ್ರ ಕುಜನಾಂಶದಲ್ಲಿ ಸ್ನಾನ, ಬಿಸಿ ನೀರನ್ನು ಮಾಡ್ತಾ ಇದ್ದಾಗ ಬಿಸಿತನವನ್ನು ಕೊಡಬೇಕಾದ್ರೆ ಕುಜನಾಂಶ, ಅದಕ್ಕೆ ತಾಮ್ರ. ಅದಕ್ಕೆ ಬೆಂಕಿಯನ್ನು ಹಾಕ್ತಾ ಇದ್ವಿ. ಅದಕ್ಕೋಸ್ಕರ ಸೂರ್ಯನ ಕಾಂತಿ ಬೆಂಕಿಯಲ್ಲಿ ಹಾಕಿ ವಿಶೇಷವಾಗಿ ಸ್ನಾನವನ್ನು ಮಾಡಿದಾಗ ದೋಷಗಳು, ನಾಡಿಗಳು ಎಲ್ಲವೂ ಸರಿ ಹೋಗ್ತಾ ಇತ್ತು. ರೋಗ ರುಜಿನಗಳು ಬರ್ತಾ ಇರಲಿಲ್ಲ. ರಾಹು 11 ವರ್ಷ ರೂಲಿಂಗ್ ಪ್ಲಾನೆಟ್. ಈ ರಾಹು ಏನು ಮಾಡ್ತಾನೆ, ಒಬ್ಬೊಬ್ಬನಾಗಿ ಮನೆಯಿಂದ ಬೇರೆ ಕಳಿಸೋಕ್ಕೆ ಶುರು ಮಾಡ್ತಾನೆ. ಹೇಗೆ ಶುರು ಮಾಡ್ತಾನೆ? ಮನೆಯಲ್ಲಿರ್ತಕ್ಕಂಥ ಓದ್ತಾ ಇರತಕ್ಕಂಥ ಮಗ SSLC ಮಾತ್ರ ಆ ಊರಲ್ಲಿರುತ್ತೆ.
ಆ ಊರಲ್ಲಿದ್ದ SSLCನ ಅವನು ಯಾವ ಕಾಲಕ್ಕೂ ಕಾಲೇಜು ಮೇಲ್ದರ್ಜೆಗೆ ಹೋಗಬೇಕು. ಮೇಲ್ದರ್ಜೆಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಅಭಿವೃದ್ಧಿಯನ್ನು ಪಡಬೇಕು. ಪಟ್ಟಣಕ್ಕೆ ಹೋಗ್ಬೇಕು. ಪಟ್ಟಣಕ್ಕೆ ಹೋಗಾಗ ಎಲ್ಲಿ ಇಳ್ಕೊಂತೀಯೋ? ಸರಿ, ದೊಡ್ಡಮ್ಮ ಚಿಕ್ಕಮ್ಮ ಇದ್ದರೆ ಇಳ್ಕೋಬೋದು, ನೆಂಟರಿದ್ದರೆ ಇಳ್ಕೋಬೋದು, ಇಲ್ದೇರ ಹಾಸ್ಟೆಲ್ ಬಿದ್ದಿರು. ಮನೆಯಿಂದ ದೂರ ಮಾಡಿದ್ನ ಗೊತ್ತೇ ಇಲ್ಲದೆ ರಾಹು ಮನೆ ಒಳಗೆ ಸೇರ್ಕೊಂಬಿಟ್ಟ. ಗಂಡ ಹೆಂಡತಿ ಏನು ಮಾಡ್ತಾರೆ? ಮಗ ಒಬ್ಬನೇ ಇದ್ದಾನೆ, ಅಡುಗೆ ಮಾಡೋಕ್ಕೆ ಹಾಕಲ್ಲ, ಅವ್ನಿಗೇನೋ ನೋಡಪ್ಪ ಹೊಟ್ಟೆ ನೋವಂತೆ, ಏನೇನೋ ತಿನ್ನೋದು, ಹಾಳು ಮೂಳು ಕಸ ಕಡ್ಡಿ, ಒಂದು ಕೆಲಸ ಮಾಡೋಣ ರೀ, ಅವನಿಗೋಸ್ಕರ ಹತ್ತಿರ ಹೋಗೋಣಪ್ಪ. ಸರಿ ಆಯ್ತು ಕಣೆ, ಅಲ್ಲೊಂದು ಪುಟಾಣಿ ಮನೆ ಮಾಡ್ತೀನಿ. ದೊಡ್ಡ ಕುಟುಂಬದಲ್ಲಿರ್ತಕ್ಕಂಥ ಗಂಡ ಹೆಂಡತಿ ಮಗನಿಗೋಸ್ಕರ ದೂರ ಹೋದರು ಅಥವಾ ಮಗಳಿಗೋಸ್ಕರ ದೂರ ಹೋದರು. ಹೋದ ಮನೆಯಿಂದ ಕುಟುಂಬದಿಂದ ಮತ್ತೆ ಅವರು ಬೇರೆ. ಸರಿ, ಇವ್ರು ಹೋದ್ರಲ್ಲ ಅಂತ ಪಕ್ಕದಲ್ಲಿರ್ತಕ್ಕಂಥ ನಾದ್ನಿ ಅಥವಾ ಹೊರಗತಿ ಏನು ಮಾಡ್ತಾರೆ? ನೋಡ್ರಿ, ಅವ್ರ ಪಾಡ್ಗವ್ರು ಹೋದ್ರು, ಈ ನಡುವೆ ಸ್ವಲ್ಪ ಚೇತರಿಸ್ಕೊಂಡು ಚೆನ್ನಾಗಾದ್ರು, ಅಲ್ಲೆಲ್ಲೋ ದುಡ್ಡು ಬಿಸ್ನೆಸ್ ಮಾಡ್ತಾ ಇರುತ್ತೆ ಭಾವನವರು ಜೊತೆಗೆ. ಹೌದಾ? ಹಾಗಾದ್ರೆ ಕೆಲಸ ಮಾಡಿರಿ, ನೀವು ದೊಡ್ಡ ಚಿಕ್ಕಮ್ಮನಿಗೆ ಹೇಳ್ತಾರೆ, ಇಲ್ಲೇ ಕೂತ್ಕೋಬೇಡಿ, ಬನ್ನಿ ಬೇರೆ ಮನೆ ಮಾಡೋಣ. ಹೀಗೆ ಬೇರೆ ಆಗ್ತಾ ಹೋದ ಸಂಸಾರಗಳು ಚಿಕ್ಕ ಚಿಕ್ಕದಾಗಿ ಭಿನ್ನವಾಗೋಯ್ತು. ಈ ಭಿನ್ನವಾಗಿರ್ತಕ್ಕಂಥ ಸಂಸಾರವನ್ನು ಸರಿಪಡಿಸೋದಾದರೂ ಹೇಗೆ ಅಂದರೆ ಸರಿಪಡಿಸೋಕ್ಕೆ ಸಾಧ್ಯವೇ ಆಗದೇ ಇದ್ದಾಗೆ ರಾಹು 11 years ರೂಲಿಂಗ್ ಇನ್ನೂ ಇರ್ತಾನೆ 7 ವರ್ಷಗಳ ಕಾಲ. 5 ವರ್ಷದಲ್ಲಿ ಇಷ್ಟೆಲ್ಲ ಮಾಡಿದವನು ಇನ್ನು 7 ವರ್ಷದ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತೀರಾ? ಫಸ್ಟ್ ಕ್ಲಾಸ್ ಒಂಟಿ ಪಿಶಾಚಿಗಳ ಥರ ಒಂದೊಂದೇ ಇರುತ್ತೆ. ಒಂದು ಮಗು ಒಂದು ಮನೆಯಲ್ಲಿ ಇಲ್ಲ, ತಂದೆ ತಾಯಿ ಮೇಲೆ ಕಳಿಸ್ಬಿಟ್ಟಿರ್ತಾನೆ. ಹೀಗೆ ಮಾಡ್ತಾ ಹೋಗ್ತಾನೆ. ಹತ್ತಿರವಾಗ್ತಕ್ಕಂಥವ್ರು ದೂರ ಮಾಡ್ತಾನೆ. ಅದಕ್ಕೆ ಈ ಸಮಯದಲ್ಲಿ ನಾವುಗಳು ದೂರವಾಗ್ತಕ್ಕಂಥ ಅವಕಾಶ ಯಾರಿಂದ? ರಾಹುವಿಂದ. ರಾಹು ಎಲ್ಲೆಲ್ಲಿರ್ತಾನೆ? ಮೊದಲಾಗಿ ಹಾವಾಗಿರ್ತಾನೆ, ಹಾವಿನ ರೂಪದಲ್ಲಿ. ಪ್ರೇತವಾಗಿರ್ತಾನೆ, ಪ್ರೇತದ ರೂಪದಲ್ಲಿ. ಪಿತೃಪಕ್ಷಗಳಲ್ಲಿ ಸರಿಯಾಗಿ ಮಾಡದೇ ಇದ್ದ ಹಾಗೆ ಮನೆಯೊಳಗೆ ಆವರಿಸ್ಕೊಂತ ಹೋಗ್ತಾನೆ. ಪಾತ್ರೆಗಳ ರೂಪದಲ್ಲಿ, ಪದಾರ್ಥಗಳ ರೂಪದಲ್ಲಿ, ಹಳೆ ಬಟ್ಟೆಗಳ ರೂಪದಲ್ಲಿ. ಮನೆ ಕ್ಲೀನ್ ಮಾಡದೇ ಇದ್ರೆ ಎಲ್ಲೆಲ್ಲಿ ಧೂಳಿದನೋ ಅಲ್ಲಿ ರಾಹು ತತ್ವ ಕೂತ್ಕೊಂಡಿರುತ್ತೆ. ಆ ರಾಹು ತತ್ವ ಕೂತ್ಕೊಂಡಾಗ ಮನೆ ಹಾಳು ಬಿದ್ದಾಗೆ ಪ್ರೇತ ವಾತಾವರಣ. ಕಳೆ ಇಲ್ಲ, ಹೊರಗಡೆ ದೀಪ ಹಚ್ಚೋರಿಲ್ಲ. ವಯಸ್ಸಾ ತಾತ ಹೊರಗಡೆ ಕೂತ್ಕೊಂಡಿರ್ತಾರೆ. ಹಳೇ ಒಣಗೋಗಿದ್ದ ಚೇರು, ಧೂಳಾದ್ರೂ ಓಡಿಸ್ತಾ ಇದ್ರೆ ಚೇರ್ ಚೆನ್ನಾಗಿರ್ತಿತ್ತು, ಮಧ್ಯೆ ಪಾಲಿಶ್ ಹೊಡಿಸ್ತಾ ಇದ್ರು. ಈಗೇನೂ ಇಲ್ಲ, ಹಾಗೇ ಇದೆ. ತೂಗ್ತಾ ಇದ್ದಿದ್ದ ಚೇರು ತುಕ್ಕಿಡ್ದೋಗಿ ಹಿಂಗೆ ತೂಗೋದೇ ಬಿಟ್ಟು ಹೋಗಿದೆ, ನೆಟ್ಟಿಗಿದೆ. ಬಿಟ್ಟರೆ ಸ್ವಲ್ಪ ಪಠಾರ ಅಂತ ಕೆಳಗೂ ಮುರಿದು ಹೋಗ್ಬೋದು. ಇಂಥ ಒಂದು ವಾತಾವರಣ. ಇದಕ್ಕೆಲ್ಲ ಕಲ್ಮಶವಾಗಿರ್ತಕ್ಕಂಥ ಜೀವನ ಸರಿಪಡಿಸೋದಾದ್ರು ಹೇಗೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ರೀತಿಯಲ್ಲಿ ಇರ್ತಕ್ಕಂಥ ಹಿತ್ತಾಳಿ, ತಾಮ್ರ, ತಾಂಡವಾಳ ಇರ್ತಕ್ಕಂಥ ಪಾತ್ರೆಗಳನ್ನ ಉಪಯೋಗಿಸದೆ ಬಹಳ ವರ್ಷಗಳ ಕಾಲ 6 ತಿಂಗಳಿಗೂ ನೀವು ಉಪಯೋಗಿಸದೇ ಇದ್ದರೆ, ನಿಮಗೆ ಬೇಡದೇ ಇರತಕ್ಕಂಥ ಪದಾರ್ಥಗಳು ಸಾಕಷ್ಟಿದ್ದರೆ, ದಯವಿಟ್ಟು ಎಲ್ಲರೂ ನಾನೇ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡ ಹಾಗೆ ನಿಮ್ಮನ್ನು ದಾರಿದ್ರ್ಯವನ್ನು ಓಡಿಸ್ತಕ್ಕಂಥ ಅವಕಾಶವನ್ನು ಕೊಡಬಹುದು. ಹೇಗೆ ಕೊಡೋದು? ನಾವು ಹೇಗಿದ್ರು ಎಲ್ಲರೂ ಏನು ಮಾಡ್ತೀವಿ, ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಯಾವುದಾದ್ರೂ ಮಠಾಧೀಶ್ವರರು ಬಹಳ ಜನ ಬಂದು ಕೇಳ್ತಾರೆ, ರೀ ನಮ್ಮ ಮನೆ ಮಕ್ಕಳಲ್ಲಿ ಸ್ವಲ್ಪ ದನಿಕೆ ಪಾತ್ರೆಗಳಿಲ್ಲ, ಏನು ಮಾಡೋಣ? ಸರಿ, ಒಂದು ಕೆಲಸ ಮಾಡಿ ಅಂತ ಹೇಳಿ 4 ಪಾತ್ರೆಗಳನ್ನ ಹೀಗೆ ಕೊಡ್ತೀವಿ, ಯಾರಾದ್ರೂ ತಗೊಡ್ತೀವಿ. ಹೌದಾ? ನೀವೆಲ್ಲರೂ ಆ ರೀತಿಯಾದ ಪಾತ್ರೆಗಳನ್ನ, ತಾಮ್ರ ತಟ್ಟೆಗಳನ್ನ, ಯಾವ ರೀತಿಯಾದ ಬೇಡದೇ ಇರತಕ್ಕಂಥದ್ದು, ಬೇಡದೇ ಇರೋದನ್ನ ತೂತಾಕ್ಬಿಟ್ಟು ಈ ಕಡೆಯಿಂದ ಆ ಕಡೆ ನೋಡಿದ್ರೆ ತೊಂದ್ಬಿಡ್ಬೇಡಿ. ಅದೇನು ಮಾಡೋಕ್ಕಾಗಲ್ಲ, ಮತ್ತೆ ತಿರುಗಿ ಇನ್ನೊಂದು ಮಾಡಿಸ್ಕೋಬೇಕು. ಅದ್ರ ಮೇಲೆ ಬಾಯಿ ಮುಚ್ಕೊಂಡು ನಿಮ್ಮ ಹತ್ರ ಮನೇಲೇ ಇಟ್ಕೋಬೋದು, ಇಲ್ಲ ಕರಗ್ಸಕ್ಕೆ ಎಲ್ಲಾದ್ರೂ ಬಿಸಾಕ್ಬೋದು. ಆದರೆ ಉಪಯುಕ್ತವಾಗುವಂಥದ್ದು, ಉಪಯೋಗಿಸದೆ ಬಿಟ್ಟಿರ್ತಕ್ಕಂಥದ್ದನ್ನ ಮೊದಲು ಮನೆಯಲ್ಲಿ ಶುಚಿರ್ಭೂತ ಮಾಡಬೇಕಾದ್ರೆ ಫಸ್ಟು ಹಳೇ ಕಾಲದ ಪಾತ್ರೆಗಳು, ಹಳೇದಾಗಿರ್ತಕ್ಕಂಥ ಸ್ಟವ್ಗಳು, ಹಳೇದಾಗಿರ್ತಕ್ಕಂಥ ಲೋಟಗಳು, ಹಳೇದಾಗಿರ್ತಕ್ಕಂಥ ತಟ್ಟೆಗಳು, ಎಷ್ಟೋ ರೀತಿಯಾದ ತಾಮ್ರ, ಹಿತ್ತಾಳಿ, ತಾಮ್ರಗಳನ್ನೆಲ್ಲ ಏನಿದೆ ನಿಮಗೆ ಬೇಡದೇ ಇರೋದು ದಯವಿಟ್ಟು ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನಕ್ಕೆ ತಂದು ಕೊಟ್ಟರೆ ಯಾರ್ಯಾರಿಗೂ ಉಪಯೋಗವಾಗುತ್ತೋ ಅವ್ರಿಗೆಲ್ಲರಿಗೂ ಸಂತೃಪ್ತಿಪೂರ್ವಕ ಕೊಡ್ತೀವಿ. ಅದೇ ರೀತಿ ಮುಂದಿನ ದೇವಸ್ಥಾನ ಕಾರ್ಯಗಳಿಗೂ ಇದನ್ನೇ ಅಡಿಗೆ ಮಾಡಿ ಪ್ರತಿನಿತ್ಯ ಬಡಿಸೋಕ್ಕೆ ಅವಕಾಶಗಳನ್ನು ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳ್ಳೋಕ್ಕೆ ಶುಚಿರ್ಭೂತ ಪಡಿಸೋದು. ಆದರೆ ಸ್ಟೀಲ್ ಸಾಮಾನುಗಳನ್ನ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ? ದಾನ ಕೊಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕು? ಆ ಸ್ಟೀಲ್ ಸಾಮಾನುಗಳನ್ನ ಪ್ರತಿ ತಿಂಗಳಲ್ಲಿ ಒಂದ್ಸಲ ಎಲ್ಲ ತೊಳೆದು ಇಡಬೇಕು. ಉಪಯೋಗಿಸೋಕ್ಕಿಲ್ಲದೆ ಇರತಕ್ಕಂಥ ಪಾತ್ರೆಗಳನ್ನು ಮೇಲ್ಗಡೆ ಸುತ್ತಿಡಬೇಡಿ. ನಿಮ್ಮ ಮಗಳಿಗೋ ನಿಮ್ಮ ಮಗನಿಗೋ ಒಂದೊಂದು ಸೆಟ್ ಮಾಡಿ ಇಟ್ಟುಬಿಡಿ, ಅದನ್ನು ಕೊಟ್ಟುಬಿಡಿ. ಹಾಗೆ ಇಟ್ಕೊಂಡಾಗ ತುಕ್ಕು ಹಿಡಿಯೋದೊಂದು, ಎರಡನೇದಾಗಿ ಶನಿ ದೋಷಗಳು ಹೆಚ್ಚಾಗತ್ತೆ. ಬಟ್ಟೆಗಳು ಉಪಯೋಗಿಸದೇ ಇರೋರು ಎಷ್ಟು ಜನ ಇದ್ದೀರಾ ಅಂದರೆ, ಆ ಬಟ್ಟೆಗಳು ಹಾಕ್ಕೊಳ್ತಕ್ಕಂಥವ್ರು ಹಳೆ ಸೀರೆ ನಮ್ಮ ಅತ್ತೆ ಕಾಲದ್ದು, ನನ್ನ ರಿಸೆಪ್ಷನ್ ಮದುವೆದು ಅಂತ ಹಾಗೇ ಜೋಡಿಸಿಟ್ಟಿದ್ರೆ, ಇಲ್ಲಿ ಎಷ್ಟು ಚೆನ್ನಾಗಿ ಕಚ್ಚಿಟ್ಬಿಟ್ಟು ತೂತು ಮಾಡಿಟ್ಟಿದ್ರು ನಮ್ಮ ರಿಸೆಪ್ಷನ್ ಸೀರೆ ಅಂತ ನೀವು ಮೇಲೆ ಅನ್ಕೊತಾ ಇದ್ರೆ, ಒಳಗಡೆ ಉಪಯೋಗಿಸದೇ ಇದ್ರೆ ಏನು ಗತಿ? ಅದಕ್ಕೆ ಹೇಳೋದು, ದಯವಿಟ್ಟು ಎಲ್ಲವನ್ನೂ ಉಪಯೋಗಿಸಂಥವರಾಗಿ ಮನೆಯಲ್ಲಿ ದಾರಿದ್ರ್ಯವನ್ನು ಓಡಿಸಿ ಮೊದಲಾಗಿ ಶುಚಿರ್ಭೂತ ಮನೆಯನ್ನು ಪಡಿಸ್ಕೊಳ್ಳೋಕ್ಕೆ ಇಷ್ಟೆಲ್ಲ ಸದಾವಕಾಶ ಇಲ್ಲದೆ ಇದ್ದ ಪಕ್ಷದಲ್ಲಿ ಭಾಳಷ್ಟು ಕಷ್ಟವಾಗುತ್ತೆ. ಅದಕ್ಕೆ ನೀವು ಕರ್ಮವನ್ನು ಅನುಭವಿಸ್ತಿರೋ, ಹೊರಗಡೆ ಬರ್ತಿರೋ, ಮಾತನಾದರೂ ಕೇಳಿಕೊಂಡು ಶುಚಿರ್ಭೂತ ಪಡಿಸ್ಕೊತಿರೋ, ಕಾಯ್ತಾ ಇರಿ. ಕಾಯ್ತಾ ಇದ್ದು ಹೇಳ್ತೀನಿ.